ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ. ಆರಂಭ ಪ್ರೇಮದಾರಂಭ ಶುಭ ವೇಳೆಯಲ್ಲಿ ಪ್ರೇಮದಾರಂಭ. ನಾನ್ ನಿಮ್ ಅರ್ಧಾಂಗಿ. ಗಂಡನ್ ಕಷ್ಟ ಸುಖದಲ್ಲಿ ಹೆಂಡತಿದು ಅರ್ಧ ಪಾಲು ಅಂತ ಅಮ್ಮ ಹೇಳ್ತಾ ಇದ್ರು. ನಿಮ್ಮ ಅಮ್ಮಂಗ್ ಬುದ್ಧಿ ಇಲ್ಲ ಬಿಡಿ. ನಿಮ್ಮ ಅವ್ವನು ಅದೇ ಹೇಳಿದ್ರು. ಅವ್ವವನ ಅವ್ರಿಗಂತೂ ಮೊದ್ಲೇ ಬುದ್ಧಿ ಇಲ್ಲ ಬಿಡಿ. ನಿಮ್ಮ ಅಮ್ಮನೂ ಅದೇ ಹೇಳಿದ್ರು. ನಮ್ಮ ಅವ್ವಂಗೂ ಬುದ್ಧಿ ಇಲ್ಲ. ಅದ್ಕೆ ಅದ್ಯಾಕೆ ಹಿಂಗ್ ಮಕ ಗಂಟಾಕೊಂಡ್ ಕುಂತಿದ್ಯಾ? ಒತ್ತಾರೇನೆ ಸೊಸೆ ಯೋಗಕ್ಷೇಮ ಸಂದಾಗಿರ್ಲಿ ಅಂತ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಂತ ಹೇಳಿದ್ರೆ ಮಕ ಗಂಟು ಹಾಕೊಳ್ದೆ ಇನ್ನೇನ್ ಮಾಡ್ಲಿ ಅವಳು? ಅದು ಅಲ್ದೆ ಅವಳು ಎಲ್ಗಾದ್ರೂ ಹೋದ್ರೆ ನಮ್ಗೇನಾಗ್ಬೇಕು? ಎಲ್ಗಾದ್ರೂ ಹೋಗಿ ಸಾಯ್ಲಿ ಬಿಡು, ಅದು ಸಾಕಾಗಿಲ್ಲ ಅಂತ ನನ್ ಕೈಯಲ್ಲಿ ಅವಳ ಕ್ಯಾಮೆ ಮಾಡಿಸ್ತಿದ್ಯಾ? ಅದಕ್ಕೆ ಹಿಂಗ್ ಬೇಸರ ಮಾಡ್ಕೊಂಡ್ ಕುಂತಿದ್ಯೆ? ಅಲ್ಲ, ಈ ಕಾಂಚನ ಏನೇ ಮಾಡಿದ್ರು ಲೆಕ್ಕಾಚಾರ ಆಕೆ ಮಾಡ್ತಾಳೆ ಅನ್ನೋದು ನಿಂಗೆ ಗೊತ್ತಿಲ್ವೇ? ನಾನು ಏನಂದ್ರು ಅದಕ್ಕೆ ನೀನ್ ಹಿಂಗೊಂದು ಮಾತಾಡಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀಯ. ಹೀಗಿದ್ರಾಗ ಯಾವ ಲೆಕ್ಕಾಚಾರ ಅಂತೀನಿ? ಅವನ್ ದಿನ ಅವಳ ಕುಟೆ ಹಂಗ್ ಗದ್ದೆ ತಕ್ಕ ಹೋಯ್ತಿದ್ರೆ ಹಳ್ಳಿ ಜನ ತಲ್ಗೊಂಡ್ ಮಾತಾಡ್ತಾರೆ. ಆ ಮಾತುಗಳೇನಾದ್ರು ರಂಗೇಗೌಡ ಕಿವಿ ಮ್ಯಾಗ್ ಬಿದ್ರೆ ಏನಾಯ್ತದೆ ಅನ್ನೋದು ಗೊತ್ತಾಯ್ತಾನೆ ನಿಂಗೆ? ಅವಳನ್ನ ಹೋಗೋದ್ ಬೇಡ ಅಂತ ಹೇಳ್ದೆ ಒಪ್ಕೊಳವ. ರಂಗೇಗೌಡ ಅವಳಿಂದ ದೂರ ಹೋಯ್ತೀನಿ ಅಂತ ಹೋಯ್ತಿದ್ದ, ಅವನ್ಯಾಗ ಬೇಡ ಅಂದೆ? ಹಂಗಾರು ಅವ್ರಿಬ್ರು ದೂರ ದೂರ ಆಯ್ತಿದ್ರು. 4 ದಿನ ಕಳೆದ್ರೆ ಕಬ್ಬು ಕಟಾವ್ ಮಾಡ್ಬೇಕು. ಆಮ್ಯಾಕೆ ರಂಗೇಗೌಡ ಅಟ್ಟಿನಾಗೆ ಇರ್ತಾನೆ. ಅವ್ರನ್ನ ಹೆಂಗ್ ದೂರ ಮಾಡಕ್ ಆಯ್ತದ್ಯೋಳು? ಹಂಗ್ 4 ದಿನಕ್ಕೆ ಅವ್ರನ್ನ ದೂರ ಮಾಡಿ ಪಾಪ ಕಟ್ಕೊಳ್ಳೋದ್ಕಿಂತ ಅಟ್ಟಿನಾಗೆ ಇರ್ಲಿ ಬಿಟ್ಬಿಡು. ಐಶ್ವರ್ಯ ಹತ್ರ ಆಗಕ್ ನೋಡಿದ್ರು ನಮ್ ರಂಗೇಗೌಡ ಅವಳ ಹತ್ರ ಆಗಕ್ಕಿಲ್ಲ ಕಣಣ್ಣ. ಯಾಕೆಂದ್ರೆ ಅವನ್ ತಪ್ಪು ಮಾಡಿದ್ರೆ ನಮ್ಮವ್ವ ಎಲ್ಲಿ ಕೈ ತಪ್ಪೋಯ್ತಾಳೋ ಅನ್ನೋ ಭಯ ರಂಗೇಗೌಡಂಗದೆ. ಹಂಗಿರನಾಗ ಅವನೊಳಗ ಹತ್ರ ಅದನ್ನ ಹೇಳು. ಸುಮ್ಕೆ ಇದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಹೋಗಿ ಕ್ಯಾಮೆ ನೋಡ್ಕೊಳ್ಳಿ. ನೀನ್ ನೋಡಿದ್ರೆ ಹತ್ರ ಆಗಕ್ಕಿಲ್ಲ ಅಂತ ಹೇಳ್ತಿದ್ಯಾ, ಆದ್ರೆ ಅವನು ಯಾವಾಗ್ಲೂ ಎಂಡ್ರ ಸೆರ್ಗಿ ಇಟ್ಕೊಂಡೇ ಇರ್ತಾನೆ. ನಾಳೆಗೆ ಆ ಶಕುನಿ ಶಂಕರನೋ ಅವನ್ ಮಕ್ಕಳು ಹಳ್ಳಿ ಬಿಟ್ಟೋಗಿ 12 ತಿಂಗಳಾಯ್ತು. ನಾಳೆಗೆ ಅವ್ರ ಗಡಿಪಾರ್ ಶಿಕ್ಷೆ ಮುಗ್ದು ಹಳ್ಳಿಗೆ ಬತ್ತವ್ರೆ. ಅವ್ರ ಗಡಿಪಾರ ಆಗಕ್ಕೆ ನಮ್ಮ ಮಗಳು ಕಮ್ಲಿನೇ ಕಾರಣ. ಅದು ಅಲ್ಲದೆ ಅವತ್ತು ಹೋಗುವಾಗ ಆ ಶಂಕರ ಬೇರೆ ಹಿಂತಿರುಗಿ ಬಂದು ಕಮ್ಲಿನ ಸೊಸೆ ಮಾಡ್ಕೋತೀನಿ ಅಂತ ಹೇಳೋನೆ. ಯಾವಾಗ ಏನಾದತ್ತೋ ಏನೋ ಅಂತ ಸ್ಯಾನೆ ಆತಂಕ ಆಗ್ಬಿಟ್ಟದೆ ಕಾಂಚನ. ಅಯ್ಯೋ ತಿಕ್ಕೇಬಾ, ಅದೇ ಮುಖ್ಯದ ವಿಚಾರ, ಅದನ್ನೇ ಮರ್ತ್ಬಿಟ್ಟಿದೆ. ಆ ಶಕ್ತಿ ಬತ್ತವನೆ, ಆ ಶಕ್ತಿ ಬಂದ್ರೆ ನನ್ನ ಮಗಳನ್ ಬಿಟ್ಟಾನೆ. ನಂಗೆ ಯಾಕೋ ಚೆನ್ನಾಗಿ ಭಯ ಆಗ್ತದೆ ಕಣವ. ಅಯ್ಯೋ ಅದ್ ಯಾಕಂಗ್ ಎದ್ರಕಂಡ್ ಸಾಯ್ತಿಯೇ? ಹೊಸಿ ಸುಮ್ಕಿರು. ಅವತ್ತು ಕಮ್ಲಿ ಸೆರೆಗೆ ಹೇಳ್ದ ಅಂತಲೇ ರಂಗೇಗೌಡ ಅವನ್ನ 12 ತಿಂಗಳು ಗಡಿಪಾರ್ ಮಾಡಿದ್ದು. ಹಂಗಿರನಾಗ ಇವಾಗ ಬಂದು ಇನ್ನೇನಾರ ಮಾಡ್ಬಿಟ್ರೆ ಸುಮ್ಕೆ ಬಿಟ್ಬಿಟ್ಟಾನ? ಓ ಅದು ಹಂಗಲ್ಲ ಕಣವ. ಆಗ್ಲಾದ್ರೆ ನಮ್ ರಂಗೇಗೌಡಂಗೆ ಎಂಡ್ರು ಪಿರುತಿ ಇದು ಯಾವ್ದು ಇರ್ಲಿಲ್ಲ. 3 ಹೊತ್ತು ನಮ್ಮ ಮಟ್ಟಿ ಜನ ಅಂತ ಪಿರಾಣ ಬಿಡೋನು, ಚಿಂತೆ ಮಾಡೋನು. ಈಗ ಹಂಗಲ್ವಲ್ಲವ, 3 ಹೊತ್ತು ಐಸು ಮೇಡಮ್ ಅಂತ ಅವಳು ಹಿಂದ್ಬಿಟ್ಟೇನೆ ಹೋಯ್ತಾ ಇರ್ತಾನೆ. ಅವನಿಗೆ ನಿನ್ ಚಿಂತೆನೇ ಇಲ್ಲ, ಇನ್ ನಮ್ ಪಿರಾಣ ಕಾಪಾಡಾನೆ. ಅಯ್ಯೋ, ಇವ್ರೇನಪ್ಪ ಮಂಚದ ಮ್ಯಾಗ ಹಾಸ್ತಾವ್ರೆ. ಕಬ್ಬನ್ ಗದ್ದೆ ಕಾಯ್ಬೇಕು ಅಂತ ನೆಪ ಹೇಳ್ಕೊಂಡು ಗದ್ದೆ ತಕ್ಕ ಹೋಯ್ತೀನಿ ಅನ್ನವ ಅಂದ್ರೆ ಅದನ್ನೂ ಕಟಾವ್ ಮಾಡಿಸ್ಬಿಟ್ರು. ಇನ್ ಬೇರೆ ಕಾರಣ ಹೇಳ್ಕೊಂಡು ನೆಲದ ಮ್ಯಾಗೂ ಮಲ್ಕೊಳ್ಳಂಗಿಲ್ಲ. ಇವಾಗ ಇವ್ರಿಗೆ ಹೆಂಗಪ್ಪ ಹೇಳೋದು? ಯಾಕಲ್ಲೇ ನಿಂತ್ಕೊಂಡ್ಬಿಟ್ರಿ? ಬನ್ನಿ. ಐಸು,
ಮೇಡಮ್ ಅವರೇ, ಅದು ಏನು ಹೇಳಿ? ಅದು ಏನಿಲ್ಲ ಮೇಡಮ್ ಅವರೇ, ಮಂಚ, ನೆಲ, ದಿಂಬು, ಅದು ನೀವ್ ಹೀಗೆ ಹೇಳಿದ್ರೆ ನಂಗೆ ಅರ್ಥ ಆಗಲ್ಲ. ಮಕ್ಕಳು ಅಮ್ಮನ ಹತ್ರ ಏನಾದ್ರೂ ಬೇಕು ಅಂದಾಗ ಅಮ್ಮ ಅದು ಅಮ್ಮ ಇದು ಅಂತ ಹೇಳ್ತಾವಲ್ಲ, ಹಾಗೆ ಹೇಳ್ತಾ ಇದ್ದೀರಾ. ಅದೇನು ಅಂತ ಸರಿಯಾಗಿ ಹೇಳಿ. ಅದೇನಿಲ್ಲ ಮೇಡಮ್ ಅವರೇ, ನನಗೆ ಮಂಚದ ಮ್ಯಾಗ ಮಲ್ಗಕ್ಕೆ ಸಾನೆ ಭಯ ಆಯ್ತದೆ. ಭಯನಾ? ಯಾಕೆ? ಕೆಳಗ್ ಬೀಳ್ತೀರಾ ಅಂತನಾ? ಅಯ್ಯಯ್ಯೋ, ಕೆಳಗ್ ಬೀಳ್ತೀನಿ ಅಂತೆಲ್ಲ ಏನಿಲ್ಲ, ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ ಭಯ. ಓಹೋ, ನೀವಿನ್ನೂ ಕವಡೆ ಶಾಸ್ತ್ರಿಗಳ ರೂಟಲ್ಲೇ ಇದ್ದೀರಾ? ಅಯ್ಯೋ ಐಸು ಮೇಡಮ್ ಅವರೇ, ಅವ್ರು ಹೇಳಿರೋದೆಲ್ಲ ದಿಟ. ಅವ್ರ ಮಾತ್ ಮೀರಿ ತೆಪ್ಪಾಗೋದು ನನಗಂತೂ ಇಷ್ಟ ಇಲ್ಲ. ನೋಡಿ, ನಿಮ್ ನಂಬಿಕೆ ಸುಳ್ಳು, ಅವ್ರ ಮಾತ್ ಮೀರಿ ತಪ್ಪು ಮಾಡಿ ಅಂತ ಹೇಳ್ತಿಲ್ಲ ಗೌಡ್ರೆ. ಒಂದ್ ಹುಡ್ಗ ಹುಡ್ಗಿ ಒಂದೇ ಮಂಚದ ಮೇಲೆ ಮಲ್ಕೊಳ್ಳೋದು ಸರಿಯಲ್ಲ ಅನ್ನೋ ಭಾವನೆ ತಪ್ಪು ಅಂತ ಹೇಳ್ತೀನಿ. ಜೊತೆಲಿ ಮಲ್ಗಿದ ತಕ್ಷಣ ತಪ್ಪಾಗ್ಲೇಬೇಕು ಅನ್ನೋದೇನಿಲ್ಲ. ಸುಮ್ಮನೆ ನೆಮ್ಮದಿಯಾಗಿ ಇಲ್ಲೇ ಮಲ್ಕೊಳ್ಳಿ ಬನ್ನಿ. ಇಲ್ಲ ಮೇಡಮ್ ಅವರೇ, ನಾನು ನೆಲದ ಮ್ಯಾಕೆ ಮಲಿಕೋತೀನಿ. ಅಲ್ಲ ಗೌಡ್ರೆ, ಏನಾದ್ರೂ ಸರಿ ಮೇಡಮ್ ಅವರೇ, ಅವನ್ ಪಿರಾಣಕ್ಕೆ ಅಪಾಯ ಆಯ್ತದೆ ಅನ್ನೋದು ಗೊತ್ತಿದ್ದು ನಾನೇನೋ ಅಲ್ಲಿ ಬಂದು ಹೆಚ್ಚು ಕಮ್ಮಿ ಆಗೋದ್ರೆ ಅವನ್ ಪಿರಾಣಕ್ಕೆ ಅಪಾಯ ಆಯ್ತದೆ. ನೋಡಿ, ಜೀವನದಲ್ಲಿ ನನಗೇನು ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಅವ್ವ ಚಂದಾಗಿರ್ಬೇಕು, ಅವಳಿಗೇನು ಆಗಬಾರ್ದು. ನಮ್ಮ ಅವ್ವಂಗೆ ಒಂದು ಇಂಕ್ರ ನೋವಾದ್ರೂ ನನ್ನ ಕೈಲಿ ತಡ್ಕೊಳಕ್ಕೆ ಹಾಕಿಲ್ಲ. ಅಂಥದ್ರಲ್ಲಿ ಅವನ್ ಪಿರಾಣಕ್ಕೆ ಹೆಚ್ಚು ಕಮ್ಮಿ ಆಯ್ತದೆ ಅನ್ನೋದು ಗೊತ್ತಿದ್ದು ನಾನು ಐಸು ಮೇಡಮ್ ಅವರೇ, ಇದೊಂದು ವಿಚಾರದಲ್ಲಿ ನನಗೆ ಬಲವಂತ ಮಾಡಬೇಡಿ. ನೋಡಿ, ಬರೋ ವಾರ ಮಾರ್ಲಮಿ ಹಬ್ಬ ಇರೋದ್ರಿಂದ ಒತ್ತಾರನೇ ಎಲ್ರಿಗೂ ಕಂಕಣ ಕಟ್ತಾರೆ. ನಾವೆಲ್ಲ ಅಲ್ಲಿಗೆ ಹೋಗ್ಬೇಕು. ಸುಮ್ಕೆ ಮಲಿಕಳಿ ಮೇಡಮ್ ಅವರೇ. ಶುಭರಾತ್ರಿ. ಮನಿಕಳಿ. ತಾಯಿನ ಪ್ರೀತಿಸೋ ಮಗ ಮಾತ್ರ ತನ್ನ ಹೆಂಡತಿನ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಅಂತಾರೆ. ಇಂಥ ಗಂಡನ್ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ನಿಮ್ಮಂಥ ಮಗನ್ ಪಡೆಯೋದಕ್ಕೆ ನಿಮ್ಮ ತಾಯಿನೂ ಪುಣ್ಯ ಮಾಡಿದ್ರು ಅನ್ಸುತ್ತೆ. ಹೀಗೆ ಒಬ್ರಿಗೊಬ್ರು ಸಂತೋಷನ ತ್ಯಾಗ ಮಾಡಿ ಉಳಿಸ್ಕೊಂಡಿರೋ ಈ ತಾಯಿ ಮಗನ ಅನ್ಯೋನ್ಯವಾದ ಸಂಬಂಧಕ್ಕೆ ನನ್ನಿಂದ ಯಾವುದೇ ಅಡ್ಡಿ ಬರದೇ ಇರಲಿ ಅಂತಾನೆ ಬೇಡ್ಕೋತೀನಿ. ನಾನಾ ಇಲ್ವಲ್ಲ, ಹಂಗೇನಿಲ್ಲ ಕಂಪ್ರೆ, ನಾನೇನು ಎದುರ್ಕೊಂಡಿಲ್ಲ. ಮಾವ, ನೀನ್ ಬೇವ್ತಿರೋದ್ ನೋಡಿದ್ರೆ ಗೊತ್ತಾಯ್ತದೆ ನೀನ್ ಏಟ್ ಎದುರ್ಕೊಂಡಿದ್ಯಾ ಅಂತ. ಇಲ್ಲ ಕಂಪ್ಲೆ, ನಾನೇನು ಎದುರ್ಕೊಂಡಿಲ್ಲ. ಓ, ಈ ಬೇವ್ರ ಅದು ರೂಮಲ್ಲಿ ಎಕ್ಸರ್ಸೈಸ್ ಮಾಡ್ತಿದ್ದೆ. ಅಂದ್ರೆ ವ್ಯಾಯಾಮ ಮಾಡ್ತಿದ್ದೆ, ಅದಕ್ಕೆ. ಸರಿ ಕಂಪ್ಲೆ, ನಾನು ಆಮೇಲೆ ಸಿಗ್ತೀನಿ ನಿಂಗೆ. ಕಳ್ಳನ್ ತರ ಓಡಾಡ್ತಿದ್ಯಾ? ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ಏಯ್, ನಾನು ಯಾಕೆ ಕದ್ದು ಮುಚ್ಚಿ ಹೋಗ್ಲಿ? ಹಂಗಲ್ಲ, ಏನೂ ಇಲ್ಲ. ಅದೇ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಬೇಗನೆ ಹೋಗೋಣ ಅಂತ ಹೋಯ್ತಾ ಇದ್ದೀನಿ ಅಷ್ಟೇ. ಅದು ಸರಿ, ನೀನೇನು ಆ ಚೆನ್ನಿ ಮುನ್ನಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋದ್ಬಿಟ್ಟು ಇಲ್ಲೇ ಮನೇಲಿದ್ಯಾ? ಹೋಗು, ಬೇಗನೆ ಹೋಗಿ ಅವ್ರನ್ನ ಕರ್ಕೊಂಡು ಬಾ.
ಮಾವ ಮಾತ್ ಮರೆಸ್ಬೇಡ. ಮೊದ್ಲು ಯಾಕೆ ಕಳ್ಳನ್ ತರ ಓಡಾಡ್ತಿದ್ಯಾ ಅಷ್ಟೇ ಹೇಳು. ಕಳ್ಳರು ಕದ್ದು ಮುಚ್ಚಿ ಓಡಾಡ್ದೆ ರಾಜಾರೋಷವಾಗಿ ಓಡಾಡ್ತಾರ ಕಮ್ಲಿ? ನನ್ನನ್ ಮಾತಾಡ್ಸ್ಬಿಡಿ ಅಂತ ಹೇಳಿದೀನಿ ತಾನೆ. ಪ್ರತಿ ಸಲ ಯಾಕೆ ಬಂದು ನನ್ನನ್ ಮಾತಾಡ್ಸ್ತೀರಾ? ಅಲ್ಲ ಕಮ್ಲಿ, ನಾನೇನ್ ತಪ್ಪು ಮಾಡಿದೀನಿ ಅಂತ ನೀನ್ ಹೇಗ್ ಮಾತಾಡ್ತಿದ್ಯಾ? ನೀವೇನ್ ತಪ್ಪು ಮಾಡಿದೀರಾ ಅನ್ನೋದು ನಿಮ್ಗೆ ಸಂದಾಗ ಗೊತ್ತದೆ. ಅದನ್ನ ಪದೇ ಪದೇ ಹೇಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವ್ ನನ್ನನ್ನ ಮಾತಾಡ್ಸಕ್ ಬರ್ಬೇಡಿ ಅಂದ್ರೆ ಬರ್ಬೇಡಿ, ಆಟೆಯ. ಅಯ್ಯೋ ಕಮ್ಲಿ, ಒಂದ್ ನಿಮಿಷ ನಿಂತ್ಕೊ, ನನ್ ಮಾತ್ ಕೇಳು. ಹಲೋ, ಏನು ಅಂತ ಹೇಳಿ. ಮನುಷ್ಯನ್ಗೆ ಸ್ವಲ್ಪ ಆವೇಶ, ರೋಷ, ಸ್ವಾಭಿಮಾನ ಅನ್ನೋದಿರ್ಬೇಕು. ಹೀಗ್ ದಿನ ಕದ್ದು ಮುಚ್ಚಿ ಓಡಾಡೋದಲ್ಲ. ನಿನಗ ಆವತ್ತೇ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದೆ ಅಲ್ವಾ? ನೋಡು, ಪದೇ ಪದೇ ಹೇಳಿದ್ದನ್ನೇ ಹೇಳೋದಕ್ಕಾಗೋದಿಲ್ಲ. ಒಂದು ಈ ಮನೆ ಬಿಟ್ಟು ಹೋಗು, ಇಲ್ಲ ನಿನ್ನಲ್ಲಿರೋ ಕೆಟ್ಟ ಬುದ್ಧಿನ ಬಿಡು. ಎರಡೂ ಆಗ್ಲಿಲ್ಲ ಅಂದ್ರೆ ನಿನಗ್ ಬುದ್ಧಿ ಕಲ್ಸೋದಕ್ಕೆ ನಾನು ಬೇರೆ ದಾರಿನೇ ಹಿಡಿಬೇಕಾಗತ್ತೆ. ಅಲ್ಲ, ಆ ಐಶ್ವರ್ಯ ಈ ಮನೆಗೆ ಸೊಸೆಯಾಗಿ ಬಂದ್ಲೋ ಅಥವಾ ನಾನು ಪಾಲಿನ ಶನಿಯಾಗಿ ಬಂದ್ಲೋ ಗೊತ್ತಾಗ್ತಿಲ್ವೇ. ಇವಳಿಗೆ ಎದುರ್ಕೊಂಡು ಕದ್ದು ಮುಚ್ಚಿ ಓಡಾಡಂಗ ಆಗೋಯ್ತಲ್ಲ. ಅದು ಅಲ್ದೆ ಸಿಕ್ತಾಗಲ್ಲ ಎಚ್ಚರಿಕೆ ಬೇರೆ ಕೊಡ್ತಾಳೆ. ಯಾಕೋ ನಮ್ಮ ಮನೆ ಬರನೇ ಸರಿ ಇಲ್ಲಪ್ಪ. ಏಸಪ್ಪ, ಏನಪ್ಪ ಇದೆಲ್ಲ? ಅಲ್ಲ, ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಜಟ ಇರಬಾರ್ದು ಅಂತ ಹಿರಿಯವ್ರು ಹೇಳವ್ರೆ. ಬೀಡಿ ಸೇದಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಡಾಕ್ಟ್ರ್ ಓದಿರೋ ನಿನಗೆ ನಾನು ಹೇಳ್ಕೊಡ್ಬೇಕಾ? ನಿನ್ ನೋಡಿ 4 ಜನ ಬುದ್ಧಿ ಕಲಿಯಂಗೆ ಆಗ್ಬೇಕಪ್ಪ. ಇವತ್ತು ಹಳ್ಳಿನಾಗ ನೋಡು, ನಿಮ್ಮ ಅಣ್ಣನಿಗೆ ಎಂಥ ಬೆಲೆ ಅದು. ಯಾರೇ ಸಿಗ್ಲಿ ತಲೆ ಬಾಗಿ ಅವನಿಗೆ ನಮಸ್ಕಾರ ಅಂತಾರೆ. ನೀನು ಅವನ ತಮ್ಮ, ನೀನು ಕೂಡ ನಿನ್ನ ಮರ್ಯಾದೆ ಉಳಿಸ್ಕೋಬೇಕಲ್ವಾ? ನಿಮ್ಮ ಅಣ್ಣನ ಮರ್ಯಾದೆ ಹಾಳಾಗಕ್ಕಿಲ್ವಾ ಇಂಥ ಕೆಲಸ ಮಾಡಿದ್ರೆ? ಎಲ್ಲ ಸರಿ ಮಾಡ್ಕೋಬೇಕಪ್ಪ, ಬುದ್ಧಿ ಕಲಿಬೇಕು. ಹಿಂಗ್ ಮಾಡಿದ್ರೆ ಹೆಂಗ್ ಹೇಳು? ಅದ್ ಸರಿ, ಈ ಮನೇಲಿ ನೀನ್ ಯಾರು? ಈ ಹಟ್ಟಿನಾಗೆ ಕ್ಯಾಮೆ ಮಾಡೋನಪ್ಪ. ಕ್ಯಾಮೆ ಮಾಡೋನ್ ತಾನೆ? ಹಂಗಿದ್ಮೇಲೆ ಕಣ್ಣು, ಬಾಯಿ, ಕಿವಿ, ಮೂಗ್ನ ಮುಚ್ಕೊಂಡು ಕ್ಯಾಮೆ ಮಾಡು. ಅದು ಬಿಟ್ಟು ನಂಗೆ ಹಿಂಗಲ್ಲ ಬುದ್ಧಿ ಹೇಳಕ್ ಬರ್ಬೇಡ. ನಾನು ನಿಮ್ಮ ಅಪ್ಪನ ವಯಸ್ಸಿನವನಪ್ಪ, ಅದಕ್ಕೆ ಹೇಳಕ್ ಬಂದೆ. ಅಪ್ಪ ಅನ್ನೋ ಬೇಕೊಬ್ಬನ ಮಕ ಗುರ್ತು ಮಾಡ್ಕೊಳಕ್ಕೋ ಮೊದ್ಲೆ ಅವನು ಜೈಲ್ಗೆ ಹೋಗಿ ಅಲ್ಲಿಂದ ಎಲ್ಲೋ ಹೋಗಿ ತಲೆ ಮರ್ಸ್ಕೊಂಡವನೆ. ಅವನ ಬಗ್ಗೆ ನನ್ನ ಮುಂದೆ ಮಾತಾಡಕ್ ಬರ್ತಿದ್ಯಾ ನೀನು? ಅವನೇನಾದ್ರೂ ತಿರ್ಗಾ ಬಂದ್ರೆ ನಾನು ಅವನ ಮಾತೇ ಕೇಳಕ್ಕಿಲ್ಲ. ಅಂತದ್ರಲ್ಲಿ ಕೆಲಸದವ್ ನೀನು, ನಿನ್ನ ಮಾತನ್ನ ನಾನ್ ಕೇಳ್ತೀನ? ಎಲ್ಲಿ ನೋಡ್ ಮುದ್ಕ, ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಗೊತ್ತಿಲ್ದಿರಕ್ಕೆ ನಾನೇನ್ ಒಳ್ಳೆ ಹಾಲು ಕುಡಿತಿರೋ ಮಗ ಅಲ್ಲ. ನನಗೆಲ್ಲ ಚೆನ್ನಾಗ್ ಗೊತ್ತದೆ. ಮೊದ್ಲೇ ಈ ಮನೇಲಿರೋರೆಲ್ಲ ನಂಗೆ ಬುದ್ಧಿ ಹೇಳೋಂಗ ಆಗೋರೆ. ಈಗ ನೀನ್ ಬೇರೆ ಸುಮ್ನೆ ತಲೆ ತಿನ್ಬೇಡ. ನಂಗೆ ಕೆಲಸದವನಾಗಿ ಈ ಮನೇಲಿ ಹೆಂಗಿರ್ಬೇಕು ಅನ್ನೋದನ್ನ ಕಲ್ತ್ಕೋ. ಏನ್ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಅಲ್ಲ, ಅವ್ರ ಮಾತಿಗೆ ಬೆಲೆ ಕೊಡದೆ ಇದ್ರು ವಯಸ್ಸಿಗಾದ್ರೂ ಮರ್ಯಾದೆ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ಲ. ಆಗ್ಲಿಂದ ಕೆಟ್ಟದನ್ನ ಬಿಡು ಬಿಡು ಅಂತ ಗಿಣಿಗೆ ಹೇಳ್ದಾಗ ಹೇಳ್ತಾ ಇದ್ದಾರೆ. ಅದನ್ನೇ ರಿಪೀಟ್ ಮಾಡ್ತೀನಿ ಅಂತೀಯಲ್ಲ. ಅಲ್ಲ, ನಿನ್ನಲ್ಲಿ ಒಳ್ಳೇದು ಅನ್ನೋ ಯಾವ ಗುಣನೂ ಇಲ್ವಾ? ಇಷ್ಟಾದ್ಮೇಲೂ ನೀನ್ ಬದ್ಲಾಗ್ತೀಯ ಅಂತ ನಂಬ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಮೊದ್ಲು ನಿಮ್ಮ ಅಣ್ಣನ ಹತ್ರ ಮಾತಾಡ್ಬೇಕು.
ಐಸು ಮೇಡಮ್ ಅವರೇ, ಅದೇನೋ ಮಾತಾಡ್ತಾ ಇದ್ರಿ, ನನ್ ನೋಡ್ಬಿಟ್ಟು ಯಾಕೆ ಸುಮ್ಕಾಗ್ಬಿಟ್ರಿ? ಅದೇನೋ ನಿಮ್ಮ ಅಣ್ಣನ ಕುಟೆ ಹೇಳ್ಬೇಕು ಅಂತ ಹೇಳ್ತಿದ್ರಲ್ಲ, ಏನ್ ಮೇಡಮ್ ಅವರೇ ಅದು? ಅದು ಗೌಡ್ರೆ, ಅದೇನ್ ಹೇಳಿ ಮೇಡಮ್ ಅವರೇ? ಅದು ನಿಮ್ ತಮ್ಮ ಇವ್ರಿಗೆ ಹೆಂಗ್ಯವ ಮಹೇಶ ಆತಂಕದಲ್ಲಿ ನಿಂತಿರೋ ನೋಡ್ತಿದ್ರೆ ಏನೋ ತೆಪ್ಪು ಮಾಡಿ ಐಸ್ಪರಿನ್ ಕೈಗೆ ಸಿಗಾಕೊಂಡಿರಂಗ್ ಕಾಣಿಸ್ತಾನೆ. ಸಿಕ್ಕಿರೋ ಅವಕಾಶ ಐಸ್ಪರಿ ಅಷ್ಟು ಸುಲಭನಾಗಿ ಬಿಟ್ಕೊಡಕ್ಕಿಲ್ಲ. ಇವತ್ತು ನೋಡು ಮಹೇಶನ್ ಒಂದ್ ಗತಿ ಕಾಣಿಸ್ತಾಳೆ. ಏನಾಯ್ತು ಮೇಡಮ್ ಅವರೇ? ನನ್ನ ತಮ್ಮಯ್ಯ ಏನಾದ್ರು ಇವ್ರ ಕುಟೆ? ಇಲ್ಲ ಗೌಡ್ರೆ, ಇವ್ರು ತುಂಬಾ ಗೌರವ ಕೊಟ್ಟು ಮಾತಾಡಕ್ ಬಂದ್ರು, ಅದನ್ನೇ ಹೇಳ್ದೆ. ಆಟೆಯಾ? ಐಸು ಮೇಡಮ್ ಅವರೇ, ಇವ್ರನ್ನ ನೋಡಿದ್ರೆ ನನಗೆ ಕೈ ಮುಗಿಬೇಕು ಅನ್ನಿಸ್ತದೆ. ಅಂತ ಒಳ್ಳೆ ಮನ್ಸ ಇವರು. ನನ್ನ ತಮ್ಮಯ್ಯ ಆಟೆಯ, ಯಾರ್ ಗೇಟ್ ಬೆಲೆ ಕೊಡ್ಬೇಕೋ ಅದ್ ಕೊಟ್ಟೆ ಕೊಡ್ತಾನೆ. ತಮ್ಮಯ್ಯ ಅವ್ರ ಬೆಲೆ ಕೊಡೋದ್ರಲ್ಲಿ ತೆಪ್ಪೇನಿಲ್ಲ ಬಿಡು. ನೋಡಿ, ನಿಮ್ಮ ಒಳ್ಳೆ ಗುಣ ನನಗೆ ಸಾನೇ ಇಷ್ಟ ಆಯ್ತು. ನಿಮ್ಗೆ ಗೇಟ್ ಮರ್ವಾದೆ ಕೊಟ್ಟರು ಸಾಕಾಗಕ್ಕಿಲ್ಲ. ನಿಮ್ಮ ಎತ್ತವಂಗೆ ಅಯ್ಯೋ ಸರಿ ಸರಿ ತಮ್ಮಯ್ಯ, ಅಲ್ಲೆಲ್ಲರೂ ಕಾಯ್ತಾ ಇರ್ತಾರೆ, ಬಿರ್ನೆ ಹೋಗೋಣ ನಡಿ. ಆಯ್ತು ಮೇಡಮ್ ಅವರೇ, ನೀವು ಬಂದ್ಬಿಡಿ. ಇದ್ಯಾಕವ ಹಂಗ್ ನೋಡ್ತಾ ಇದೀಯಾ? ಅಲ್ಲಿ ನೋಡು, ಅವ್ರವ್ವ ಎಂತ ಮಗನ್ ಎತ್ತವ್ರೆ ಅಂತ. ನೀನು ಎತ್ತಿದ್ಯಾ ಎಂಡ್ರನ್ ಕೊಲೆ ಮಾಡಿ ಜೈಲ್ ಸೇರಿರೋ ಮಗನ್ನ. ನೀನು ಇಂಥ ಒಬ್ಬ ಮಗನ ಜನ್ಮ ಕೊಟ್ಟಿದ್ದಿದ್ರೆ ಅವನ್ಗೆ ಇವತ್ತು ನಾನು ಪೂಜೆ ಮಾಡಿ ನನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ತಿದ್ದೆ. ಆ ಅದೃಷ್ಟ ಅವನಿಗಿಲ್ಲ ಬಿಡು. ಆ ವಯ್ಯನ್ ನೋಡ್ದಾಗಿಂದ ಏಟೋಕಿತ ನಮ್ಮಪ್ಪಯ್ಯ ಯಾಕೆ ಹಿಂಗಿರ್ಲಿಲ್ಲ ಅಂತ ನನ್ಗನ್ಸದೆ. ಹೋಗ್ಲಿ ಬಿಡು, ಒಳ್ಳೆ ಮಗನ್ ಎತ್ತಿದ್ದೀನಿ ಅನ್ನಿಸ್ಕೊಳ್ಳೋ ಅದೃಷ್ಟ ನಿನಗಿಲ್ಲ.